ಕಡಲೆಕಾಯಿ ಪರ್ಸೆ ಎಲ್ಲರಿಗೂ ಹಬ್ಬ, ಆದರೆ ಹೊಟ್ಟೆ ಪಾಡೋ ಜನರಿಗಲ್ಲ. ಕಡಲೆಕಾಯಿ ಪರ್ಸೆ ನೋಡುಗರ ಕಣ್ಣಿಗೆ ಫುಲ್ ನಶೆ, ಖರ್ಚು ಮಾಡೋಕೆ ಬಹಳಷ್ಟು, ಹೊಟ್ಟೆ ತುಂಬಿಸ್ಕೊಳ್ಳೋರು ಸಾಕಷ್ಟು. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್. ನಾನು ಅಭಿಜಿತ್. ಬಸವನಗುಡಿ ಕಡಲೆಕಾಯಿ ಪರ್ಸೆ ಅಂದರೆ ಸಿಲಿಕಾನ್ ಸಿಟಿ ಜನ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾರೆ. ಕೆಲವರು ಖರ್ಚು ಮಾಡೋಕ್ಕೆ ಅಂತ ಇಲ್ಲಿ ಬಂದರೆ, ಇನ್ನು ಕೆಲವರು ಜಾತ್ರೆಯಲ್ಲಿ ತಮ್ಮ ಹೊಟ್ಟೆ ಪಾಡನ್ನು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಂತಲೇ ಬರ್ತಾರೆ. ಇನ್ನು ಎಲ್ಲರ ಮನೆಯಲ್ಲೂ ಪರಿಸ್ಥಿತಿ ಒಂದೇ ಥರ ಇರಲ್ಲ. ಈ ರೀತಿ ಕೆಲವರು ತಮಗಿಷ್ಟವಾದಂಥ ಕಡಲೆಕಾಯಿ ಕೊಳ್ಳೋಕ್ಕೆ ಅಂತ ಬಂದರೆ, ಇನ್ನೆಲ್ಲವರು ಈ ಪರ್ಸೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಆ ಪರ್ಸೆಯಲ್ಲಿ ತಮ್ಮ ನಿತ್ಯ ಜೀವನವನ್ನು ನೂಕೋಕೆ ಅಂತಲೇ ಬಂದಿರ್ತಾರೆ. ಅದನ್ನು ನಾವು ತೋರಿಸ್ತೀವಿ ನೋಡಿ. ಹೌದು ವೀಕ್ಷಕರೇ, ಬಹಳ ಇತಿಹಾಸವನ್ನು ಹೊಂದಿರುವ ಕಡಲೆಕಾಯಿ ಪರ್ಸೆಗೆ ಸಿಲಿಕಾನ್ ಸಿಟಿಯಲ್ಲಿ ಫುಲ್ ಫೇಮಸ್. ರಾಜ್ಯದೆಲ್ಲೆಡೆಯಿಂದ ಈ ಪರ್ಸೆ ನೋಡೋಕ್ಕೆ ಅಂತಾನೆ ಬಹಳಷ್ಟು ಜನ ಬರ್ತಾರೆ. ಇನ್ನು ಇಲ್ಲಿ ರಾಜ್ಯದ ಮತ್ತು ಹೊರ ರಾಜ್ಯದಿಂದಲೂ ಸಹ ಕಡಲೆಕಾಯಿ ಮಾರೋದಕ್ಕೆ ಅಂತ ತುಂಬ ಜನ ಬರ್ತಾರೆ. ಒಂದು ರೀತಿಯಲ್ಲಿ ಕಡಲೆಕಾಯಿ ಅಲ್ಲ ಸ್ವಾಮಿ, ನಾನಾ ರೀತಿಯ ಹಲವಾರು ಥರದ ಕಡಲೆಕಾಯಿ ಮಾರೋಕ್ಕೆ ಅಂತಾನೆ ಇಲ್ಲಿ ಬಂದಿರ್ತಾರೆ. ಇನ್ನು ಕಡಲೆಕಾಯಿ ಪ್ರಿಯರಿಗಂತೂ ಇಲ್ಲಿ ಹಬ್ಬನೋ ಹಬ್ಬ. ಇನ್ನು ನಾವು ಕೂಡ ಈ ಕಡಲೆಕಾಯಿ ಪರ್ಸೆಯಲ್ಲಿ ಏನೆಲ್ಲ ವೈವಿಧ್ಯಮಯ ಸನ್ನಿವೇಶಗಳು ನಮಗೆ ಕಾಣ ಸಿಗ್ತವೆ ಅಂತ ನೋಡೋಕೆ ಕುತೂಹಲದಿಂದ ಹೋಗಿದ್ವಿ. ಆದರೆ ನಮಗಲ್ಲಿ ಕಂಡು ಬಂದಿದ್ದು ಮಾತ್ರ ಕಡಲೆಕಾಯಿ ಮಾರೋರ ಮತ್ತು ಜಾತ್ರೆಯಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಆಟಿಕೆ ಮಾರ್ತಿದ್ದವರು ಹೆಣಗಾಡ್ತಿದ್ದ ಪರಿಸ್ಥಿತಿ. ಕಡಲೆಕಾಯಿ ಪರ್ಸೆಯನ್ನ ಬಿಟ್ಟು ಬಿಡದಂತೆ ಕಾಡಿದ ಮಂಗಳಮುಖಿ. ಇದನ್ನ ಕಂಡರು ಕ್ಯಾರೆ ಎನ್ನದ ಪೊಲೀಸಪ್ಪ. ಇನ್ನು ಇವರದ್ದೇ ಕಷ್ಟ ಒಂದೆಡೆ ಆದರೆ, ಕಡಲೆಕಾಯಿ ಪರ್ಸೆಯಲ್ಲಿ ಕೆಲ ಮಂಗಳಮುಖಿಯರು ಇವರನ್ನ ಕಿತ್ತು ತಿನ್ನೋಕೆ ಅಂತಾನೆ ಬಂದಿದ್ರು. 50-100 ರೂಪಾಯಿ ಕೊಡದ ಹೊರತು ಇವರು ಅಲ್ಲಿಂದ ಕಾಲು ಕೀಳೋ ಪ್ರಶ್ನೆಯೇ ಇಲ್ಲ. 10 ರೂಪಾಯಿ ಕೊಟ್ಟರೆ ಮುಖಕ್ಕೆ ಎಸಿತಾರೆ ಈ ಮಂಗಳಮುಖಿಯರು. ದೌರ್ಜನ್ಯವಾಗಿ ದುಡ್ಡು ತೆಗೆದುಕೊಳ್ತಿದ್ರು ಅಥವಾ ಅದನ್ನು ದೌರ್ಜನ್ಯವಾಗಿ ದುಡ್ಡು ಕಿತ್ಕೊಳ್ತಾ ಇದ್ರು. ಇದನ್ನು ಪ್ರಶ್ನಿಸಬೇಕಾಗಿರುವಂಥ ಪೊಲೀಸಪ್ಪ ತನಗೇನು ಗೊತ್ತಿಲ್ಲದಂತೆ ಹೇಗೆ ಹೋಗ್ತಿದ್ದಾನೆ ನೋಡಿ. ಹೌದು ವೀಕ್ಷಕರೇ, ಈ ರೀತಿಯ ವಿಚಾರ ನಮಗೆ ಗೊತ್ತಾದ್ರಿಂದಲೇ ನಾವು ಸಹ ಇದನ್ನು ಖುದ್ದು ಕಣ್ಣಿನಿಂದ ನೋಡೋಕ್ಕಂತಾನೆ ಇಲ್ಲಿಗೆ ಕಾಲಿಟ್ಟಿದ್ವಿ. ಜಾತ್ರೆ ಅಂದ ಕೂಡಲೇ ಹಲವಾರು ಜನ ನಾನಾ ರೀತಿಯ ವಸ್ತುಗಳನ್ನು ಮಾರ್ತಾರೆ. ಹಾಗೆ ಇಲ್ಲಿ ಕೆಲವರು ಈ ಕಡಲೆಕಾಯಿ ಪರ್ಸೆಯಲ್ಲಿ ತಮ್ಮ ಮಕ್ಕಳ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾರೆ ಗೊತ್ತಾ? ಎಲ್ಲೊಮ್ಮೆ ನೋಡಿ. ಕಡಲೆಕಾಯಿ ಪರ್ಸೆ ಗುಂಗಲ್ಲಿ ಕಂಡಿದ್ದು ನೂರಾರು, ಕಡಲೆಕಾಯಿ ಜೊತೆಗೆ ಕಾಣದ ವಿಚಾರಗಳು ಸಾವಿರಾರು. ಈ ರೀತಿ ಕಡಲೆಕಾಯಿ ಪರ್ಸೆಯಲ್ಲಿ ಕಡಲೆಕಾಯಿ ಮಾರಾಟ ಮತ್ತು ಕೊಳ್ಳೋದು ಸಾಮಾನ್ಯ, ಆದರೆ ಇದರ ಹಿಂದಿರುವ ಕರಾಳ ಸತ್ಯ ಹೊಟ್ಟೆಪಾಡು. ಹೌದು ವೀಕ್ಷಕರೇ, ಜನ ತಮ್ಮ ಹೊಟ್ಟೆಪಾಡಿಗಾಗಿ ಹಾಗೆಲ್ಲ ಕಷ್ಟಪಡ್ತಾರೆ ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆ. ಇಂಥದ್ದನ್ನು ನಾವು ಹುಡುಕ್ತಾ ಹೋದರೆ ನಮ್ಮ ಕಣ್ಣಿಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಇವರ ಮಕ್ಕಳಿಗೆಲ್ಲ ಶಿಕ್ಷಣ, ಮೂಲಭೂತ ಸೌಕರ್ಯಗಳು ಇವೆಲ್ಲ ದೂರದ ಮಾತು. ಇಂಥ ಮತ್ತಷ್ಟು ಕರಾಳ ಸತ್ಯಗಳನ್ನು ನಿಮ್ಮ ಮುಂದೆ ಹೊತ್ತು ತರ್ತಾನೆ ಇರ್ತೀವಿ. ಅಲ್ಲಿವರೆಗೂ ನೋಡ್ತೀರಿ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್. ಈ ರೀತಿ ಕಡಲೆಕಾಯಿ ಪರ್ಸೆಯಲ್ಲಿ ಕಡಲೆಕಾಯಿ ಮಾರಾಟ ಮತ್ತು ಕೊಳ್ಳೋದು ಸಾಮಾನ್ಯ, ಆದರೆ ಇದರ ಹಿಂದಿರ್ತಕ್ಕಂಥ ಕರಾಳ ಸತ್ಯ ಹೊಟ್ಟೆಪಾಡು. ಹೌದು ವೀಕ್ಷಕರೇ, ಜನ ತಮ್ಮ ಹೊಟ್ಟೆಪಾಡಿಗಾಗಿ ಹಾಗೆಲ್ಲ ಕಷ್ಟಪಡ್ತಾರೆ ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆ. ಇಂಥದ್ದನ್ನು ನಾವು ಹುಡುಕ್ತಾ ಹೋದರೆ ನಮ್ಮ ಕಣ್ಣಿಗೆ ಸಾಕಷ್ಟು ವಿಚಾರಗಳು ಕಾಣ ಸಿಗ್ತವೆ. ಇವರ ಮಕ್ಕಳಿಗೆಲ್ಲ ಶಿಕ್ಷಣ, ಮೂಲಭೂತ ಸೌಕರ್ಯಗಳಂತೂ ದೂರದ ಮಾತು. ಇಂಥ ಮತ್ತಷ್ಟು ಕರಾಳ ಸತ್ಯಗಳನ್ನು ನಿಮ್ಮ ಮುಂದೆ ಹೊತ್ತು ತರ್ತಾ ಇರ್ತೀವಿ. ಇಂಥ ಇನ್ಫಾರ್ಮೇಟಿವ್ ಸ್ಟೋರೀಸ್ಗಾಗಿ ನೋಡ್ತೀರಿ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್.